ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿಗಳು. ಪಾವನವಾದೇನೋ ಬಸವಣ್ಣ ನಿಮ್ಮ ಪಾವನ ಮೂರುತಿ ಕಂಡು. ಪಾವನವಾದೇನೋ ಬಸವಣ್ಣ ನಿಮ್ಮ ಪಾವನ ಮೂರುತಿ ಕಂಡು. ಪರತತ್ವವನೇ ದಿದೆ ಬಸವಣ್ಣ, ಪರತತ್ವವನೇ ದಿದೆ ಬಸವಣ್ಣ. ನಿಮ್ಮ ಪರಮ ಸೀಮೆಯ ಕಂಡು, ಪರಮ ಸೀಮೆಯ ಕಂಡು. ಪಾವನವಾದೇನು ಬಸವಣ್ಣ ನಿಮ್ಮ ಪಾವನ ಮೂರುತಿ ಕಂಡು. ಪದನಾಲ್ಕ ಮೀರಿದೆ ಬಸವಣ್ಣ ನಿಮ್ಮ ಪದನಾಲ್ಕ ಮೀರಿದೆ ಬಸವಣ್ಣ ನಿಮ್ಮ ಪರುಷ ಪಾದವ ಕಂಡು, ಪರುಷ ಪಾದವ ಕಂಡು. ಕಪಿಲ ಸಿದ್ಧ ಮಲ್ಲಿಕಾರ್ಜುನಯ್ಯನ ಕೂಡಿದೆ, ಕಪಿಲ ಸಿದ್ಧ ಮಲ್ಲಿಕಾರ್ಜುನಯ್ಯನ ಕೂಡಿದೆ ಬಸವಣ್ಣ, ಬಸವಣ್ಣ, ಬಸವಣ್ಣ. ಬಸವಣ್ಣ ನೀವು ಗುರುವಾದಿರಾಗಿ, ಬಸವಣ್ಣ ನೀವು ಗುರುವಾದಿರಾಗಿ. ಪಾವನವಾದೇನು ಬಸವಣ್ಣ ನಿಮ್ಮ ಪಾವನ ಮೂರುತಿ ಕಂಡು. ಪಾವನವಾದೇನು ಬಸವಣ್ಣ ನಿಮ್ಮ ಪಾವನ ಮೂರುತಿ ಕಂಡು, ಪಾವನ ಮೂರುತಿ ಕಂಡು ಎಂಬ ಶಿವಯೋಗಿ ಸಿದ್ದರಾಮೇಶ್ವರ ವಚನದ ಆಶಯದಂತೆ ನಾನು ಇವತ್ತಿನ ದಿನಾಂಕ 6/10/2025 ಬೆಂಗಳೂರಿಗೆ ಬಂದಿದ್ದೆ. ನಮ್ಮ ಬಸವ ಅಭಿಯಾನದ ಸಮಾರೋಪ ಕಾರ್ಯಕ್ರಮಕ್ಕೆ ನಿನ್ನೆ ಬಂದು ಇವತ್ತು ನಾನು ಕುಂಬಳಗೋಳಿಗೆ ಬಂದೆ. ನನ್ನ ಆತ್ಮೀಯ ಸಹೋದರರಾದಂಥ ಬಸವದೇವರು ಅವರು ನನ್ನನ್ನು ಕರ್ಕೊಂಡು ಬಂದು ಈ ನೂತನವಾಗಿ ನಿರ್ಮಾಣವಾಗುತ್ತಿರುವಂಥ ಲಿಂಗೈಕ್ಯ ಪರಮಪೂಜ್ಯ ಲಿಂಗಾನಂದ ಅಪ್ಪಾಜಿಯವರ ಕನಸು ಮತ್ತು ಮಾತಾಜಿಯವರ ಕನಸನ್ನು ನನಸು ಮಾಡಬೇಕಂತೇಳಿ ಒಂದು ಮೈಸೂರು ಬೆಂಗಳೂರು ಹೆದ್ದಾರಿಯ ಒಂದು ಮಧ್ಯದಲ್ಲಿ ಎಲ್ಲರಿಗೂ ಆಕರ್ಷಿತವಾಗುವಂಥ ಒಂದು ಭವ್ಯವಾದಂಥ ದಿವ್ಯವಾದಂಥ ವಿಶ್ವಗುರು ಬಸವಣ್ಣನವರ 112 ಅಡಿಯ ಒಂದು ಮೂರ್ತಿಯನ್ನು ಇಲ್ಲಿ ನಿರ್ಮಾಣ ಆಗ್ತಾಯಿದ್ದು ನೋಡಿ ಭಾಳ ನನಗೆ ಸಂತೋಷ ಆಯಿತು. ಕಾರಣ ಏನಂದರೆ ವಿಶ್ವಕ್ಕೆ ಮಾದರಿಯಾಗಿ ಮಾನವ ಕುಲವನ್ನು ಉದ್ಧಾರ ಮಾಡಲಿಕ್ಕಾಗಿ ಜಾತಿ ಭೇದ, ವರ್ಣಭೇದ, ವರ್ಗಭೇದವನ್ನು ಕಳೆದು ಸರ್ವರಿಗೂ ಸಮಾನತೆ ಬಾಳಲಿಕ್ಕೆ ಅನುಕೂಲ ಮಾಡಿಕೊಟ್ಟಿರುವಂಥ ಬಸವಣ್ಣನವರ ನೆನವನ್ನು ಅವರ ಸಾಕಾರ ಮೂರ್ತಿಯ ಮೂಲಕ ನಾವೆಲ್ಲರೂ ಪ್ರತ್ಯಕ್ಷ ಕಾಣಬೇಕನ್ನುವಂಥ ಸದುದ್ದೇಶದಿಂದ ಅದನ್ನು ನಮ್ಮ ಪ್ರಸ್ತುತ ದಿನಮಾನದ ಪೂಜ್ಯ ಗಂಗಾ ಮಾತಾಜಿಯವರು ಭಾಳ ಶ್ರಮಪಟ್ಟು ಈ ಮೂರ್ತಿಯನ್ನು ನಿರ್ಮಾಣ ಮಾಡಲಿಕ್ಕೆ ಕಾರ್ಯೋನ್ಮುಖರಾಗಿದ್ದಾರೆ. ಈಗಾಗಲೇ ಸುಮಾರು 75% 75% ಕಾರ್ಯ ಪೂರ್ಣಗೊಂಡಿದೆ. ಇನ್ನೇನು 20-25% ಕಾರ್ಯ ಉಳಿದಿದೆ. ಇನ್ನು ಕೆಲವು ತಿಂಗಳುಗಳಲ್ಲಿ ಅದು ಬಹುಶಃ ಪೂರ್ಣಗೊಂಡು ಲೋಕಾರ್ಪಣೆಗೊಳ್ಳುವಂಥ ಒಂದು ಕಾರ್ಯ ಇನ್ನೂ ಸಮೀಪದಲ್ಲಿ ಬರ್ತಾ ಇದೆ ಅನ್ನುವಂಥ ಒಂದು ಸಂತೋಷ ನನಗೆ ಭಾಳ ಆಗ್ತಾ ಇದೆ. ಅದಕ್ಕೆ ಬಸವಾಭಿಮಾನಿಗಳು, ಬಸವ ತತ್ವ ಅನುಯಾಯಿಗಳು, ಬಸವ ತತ್ವದ ಎಲ್ಲ ಗುರುಗಳು ಇದಕ್ಕೆ ಸಹಕಾರವನ್ನು ನೀಡಿ ತನುಮನಧನದಿಂದ ಈ ಕಾರ್ಯವನ್ನು ಪೂರ್ಣಗೊಳಿಸಲಿಕ್ಕೆ ತಮ್ಮ ಸಹಕಾರವನ್ನು ನೀಡಬೇಕಂತೇಳಿ ತಮ್ಮಲ್ಲಿ ನಾನು ಈ ಬಹುಶಃ ಇದು ಮಾತಾಜರ ಮತ್ತು ಲಿಂಗಾನಂದಪ್ಪಸರ ಕನಸು ನನಸಾಗಲಿಕ್ಕೆ ಮೊಟ್ಟ ಮೊದಲಿಗೆ ಇದನ್ನು ಗುರಿ ಹಾಕಿದವರು ಗುರು ಲಿಂಗಾನಂದ ಅಪ್ಪಾಜಿಯವರು. ಅದನ್ನು ಪೂರ್ಣಗೊಳಿಸಲಿಕ್ಕೆ ಪ್ರಯತ್ನ ಪಟ್ಟವರು ಲಿಂಗೈಕ್ಯ ಮಾತೆ ಮಹಾದೇವಿಯವರು. ಏನೂ ಇಲ್ಲದೇ ಶೂನ್ಯ ಬಂಡವಾಳದಿಂದ ಮತ್ತು ಸರ್ಕಾರದಿಂದಲೂ ಏನೂ ಪಡಿಲಾರ್ದೇ ತಮ್ಮ ಒಂದು ಭಕ್ತರನ್ನು ಗಟ್ಟಿಗೊಳಿಸಿ ಭಕ್ತರ ಮುಖಾಂತರನೇ ಬಯಲವಾಗಿರುವಂಥ ಬಯಲು ಮೂರ್ತಿಯನ್ನು ನಿರ್ಮಾಣ ಮಾಡಲಿಕ್ಕೆ ಪೂರ್ಣ ಇನ್ವಾಲ್ವ್ಮೆಂಟ್ ಅಂದರೆ ಸಂಪೂರ್ಣ ಅದನ್ನು ಇದು ಮಾಡಿಕೊಂಡು ಮಾಡಿದವರಲ್ಲಿ ಶ್ರೇಯಸ್ ಯಾರಿಗೆ ಸಲ್ತದೆ ಅಂದರೆ ಲಿಂಗೈಕ್ಯ ಮಾತೆ ಮಹಾದೇವಿ ತಾವರಿಗೆ ಸಲ್ತದೆ.
ದೃಷ್ಟಿ ಹಾಗೂ ನಿಯೋಜಿತ ಯೋಜನೆಗಳಿದಾವಲ್ಲ ಅವು ಎಲ್ಲ ಕಾಲಕ್ಕೂ ಅವು ಗುರಿ ಮಟ್ಟಬಲ್ಲವು ಅನ್ನೋದಕ್ಕೆ ಈ ಒಂದು ಅವ್ರು ಇಲ್ಲದೇ ಇದ್ರೂ ಕೂಡ ಅವರನ್ನು ಆ ಧೀಶಕ್ತಿ ಇದನ್ನು ಮಾಡಿಸ್ತಾ ಇದೆ ಅಂತ ನಾನು ಭಾಳ ಭಾವಿಸ್ತೇನೆ. ಮಾತಾಜಿಯವರು ಇರಲಿಕ್ಕಿಲ್ಲ, ಆದರೆ ಅವರೆಲ್ಲ ಧೀಶಕ್ತಿ ಭಕ್ತರ ಮುಖಾಂತರ ಮತ್ತು ಎಲ್ಲ ಗುರುಗಳ ಮುಖಾಂತರ ಸಾಧಕರ ಮುಖಾಂತರ ಅದನ್ನು ಪೂರ್ಣ ಊರ್ಜಿತಗೊಳಿಸಲಿಕ್ಕೆ ಅವರ ಧೀಶಕ್ತಿನೇ ಕಾರಣ ಅಂತ ನಾನು ಭಾವಿಸ್ತೇನೆ. ಇದು ನೋಡೋವರಿಗೆ ಬಹುಶಃ ಬಸವಣ್ಣನವರ ಆಶಯಗಳನ್ನು ವ್ಯತಿರಿಕ್ತ ಅಂತ ನಾವು ಭಾಳ ಭಾವಿಸ್ಬೋದು. ಯಾಕಂದರೆ ಬಸವಣ್ಣನವರಲ್ಲಿ ಪರಶಿವನನ್ನು ಹೇಗೆ ನೋಡಿದ್ರಂದರೆ ನಿರಾಕಾರವಾಗಿಯೂ ಕಂಡರು, ನಿರಾಕಾರವಾಗಿಯೂ ಕಂಡರು ಮತ್ತು ಸಾಕಾರವಾಗಿಯೂ ಕಂಡರು. ಅಂದರೆ ಆತ ಸಾಕಾರನೂ ಹೌದು, ನಿರಾಕಾರನೂ ಹೌದು, ನಿರಾಕಾರನೂ ಹೌದು. ನಿರಾಕಾರವಾದಂಥ ಪರಶಿವನನ್ನು ಸಾಕಾರ ರೂಪದಲ್ಲಿ ಇದು ಸ್ಥಾವರ ಅಂತ ಅನ್ನಬಾರ್ದು. ಯಾಕಂದರೆ ನೋಡಲಿಕ್ಕೆ ಇದು ಸ್ಥಾವರ ಮೂರ್ತಿ ಆಗಿದ್ದರೂ ಕೂಡ ಆ ವಿಶ್ವಗುರು ಬಸವಣ್ಣನವರ ಒಂದು ಚಿತ್ರಣ ನಮ್ಮ ಕಣ್ಣು ಮುಂದೆ. ಯಾಕಂದರೆ ಗುಹೇಶ್ವರಲಿಂಗಕ್ಕೆ ವಿಳಾಸವಾದಿರಲ್ಲ ಸಂಗನ ಬಸವಣ್ಣ ಅಂದಾಗ ದೇವರನ್ನ ನೋಡಬೇಕಂದ್ರೆ ನಾವೆಲ್ಲಿ ನೋಡಬೇಕಂದ್ರೆ ಅಡ್ರೆಸ್ ಬಸವಣ್ಣನೇ ನೋಡಬೇಕು. ಆ ಬಸವನ ಮೂರ್ತಿಯೇ ಧ್ಯಾನಕ್ಕೆ ಮೂಲ, ಬಸವನ ಕೀರ್ತಿಯೇ ಜ್ಞಾನಕ್ಕೆ ಮೂಲ. ಬಸವ ಎಂಬುದೇ ಭಕ್ತಿ ಕಾರಣ. ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅನ್ನುವಂಥ ಮಾತಿಗೆ ನಾವು ಬಸವಣ್ಣನ ಮೂರ್ತಿಯಲ್ಲಿ ಆ ಲಿಂಗವನ್ನು ಚಿನ್ಮಯ ಲಿಂಗವನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಇದು ಅವರು ಬಂದು ಇಲ್ಲಿ